ಹಲೋ ಮೈ ಡಿಯರ್ ಯೂಟ್ಯೂಬ್ ಆ್ಯಂಡ್ ಇನ್ಸ್ಟಾ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ನೀತಾ ಟ್ಯಾರೋ. ಪ್ರತಿಯೊಬ್ಬರಿಗೂ ಕೂಡ ಮುಂಚಿತವಾಗಿ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಈ ಸಮಯದಲ್ಲಿ ನಾನು ವರ್ಷದ ಮೊದಲನೆಯದಾಗಿ ಬಿಡ್ತಾ ಇರುವಂತಹ ಮೊದಲನೆಯ ಬಾರಿಗೆ ಬಿಡ್ತಿರುವಂತಹ ಕ್ರಿಸ್ಟಲ್ ಮೂಲಕದಲ್ಲಿ ಆ್ಯಂಕ್ಲೆಟ್ಸ್. ಎಸ್, ಪ್ರತಿಯೊಬ್ಬ ಹೆಣ್ಮಕ್ಳುಗಳು ಶೇರ್ ಮಾಡ್ಕೊಳ್ತಾ ಇದ್ರಿ, ನಮ್ಮ ಮನೆಗಳಲ್ಲಿ ಗೊತ್ತಾಗುತ್ತೆ. ಹಾಗೆ ಆಫೀಸ್ಗಳಲ್ಲಿ ಹಾಕ್ಕೊಳ್ಳೋದಕ್ಕಾಗೋದಿಲ್ಲ, ಕಾಲೇಜಸ್ಗಳಲ್ಲಿ ಹಾಕ್ಕೊಳ್ಳೋದಕ್ಕಾಗೋದಿಲ್ಲ. ಈ ಬ್ರೇಸ್ಲೆಟ್ನ ಬೇರೆ ರೀತಿಯಲ್ಲಿ ಇಟ್ಕೊಳ್ಬಹುದಾ, ಪರ್ಸ್ನಲ್ ಇಡ್ಬೋದಾ, ಬಿಚ್ಚಿಡ್ಬೋದಾ, ಈ ರೀತಿ ಎಲ್ಲ ಕ್ವಶನ್ಸ್ಗಳನ್ನ ನೀವು ಕೇಳ್ತಾ ಇದ್ರಿ. ಹಾಗೆ ಇನ್ನು ಕೆಲವು ಮನೇಲಿರೋ ಹೆಣ್ಮಕ್ಳುಗಳು ಕ್ರಿಸ್ಟಲ್ಸ್ ತೊಗೊಂಡಾಗ, ಮೇಡಮ್ ಬಟ್ಟೆ ಒಗೆಯೋದಿರುತ್ತೆ, ಪಾತ್ರೆ ತೊಳೆಯೋದಿರುತ್ತೆ, ಹಾಕ್ಕೊಳ್ಳೋದಕ್ಕಾಗೋದಿಲ್ಲ, ತೆಗ್ದಿಡ್ಬೋದಾ? ಪ್ರತಿ ಬಾರಿ ತೆಗ್ದಿಟ್ಟಾಗ ಅದರ ಎನರ್ಜಿನೇ ನಿಮಗೆ ಬೇಗ ಕನೆಕ್ಟ್ ಆಗ್ತಾ ಇರೋದಿಲ್ಲ. ಸೊ ಆ್ಯಂಕ್ಲೆಟ್ ರೀತಿಯಲ್ಲಿ ನಾನು ಕೆಲವು ಕ್ರಿಸ್ಟಲ್ಸ್ಗಳನ್ನು ಬಿಡ್ತಾ ಇದ್ದೀನಿ. ಮೊದಲನೆಯದಾಗಿ ಬಿಡ್ತಾ ಇರುವಂತಹ ಕ್ರಿಸ್ಟಲ್ ಯಾವುದು ಅಂತ ಹೇಳಿದ್ರೆ ಪೈರೇಟ್ ಬಗ್ಗೆ ನಿಮ್ಗೆ ಆಲ್ರೆಡಿ ತುಂಬ ಚೆನ್ನಾಗಿ ಗೊತ್ತಿದೆ. ಸಾವಿರಾರು ಜನ ವರ್ಲ್ಡಲ್ಲಿ ಮೂಲೆಯಲ್ಲಿ ಇರುವಂತಹ ಜಾಗದಿಂದ ಇಲ್ಲಿಂದ ನೀವು ಬೈ ಮಾಡ್ಕೊಂಡಿದ್ದೀರಿ. ಪೈರೇಟ್ ಬಗ್ಗೆ ಬಹಳಷ್ಟು ಜನಕ್ಕೆ ಗೊತ್ತಿರುತ್ತೆ. ಪೈರೇಟ್ ಒಂದು ಫೂಲ್ಸ್ ಗೋಲ್ಡ್ ರೀತಿಯಲ್ಲಿ, ಇದು ಶನಿಗೆ ಅಧಿಪತಿಯಾಗಿರೋದ್ರಿಂದ ಶನಿ ಯಾವಾಗ್ಲೂ ನಮಗೆ ಕೊಟ್ಟರೆ, ಯಾವುದೇ ಹಣದ ರೂಪದಲ್ಲಿ ಒಡವೆ ಆಗಲಿ ಏನೇ ಆಗಲಿ, ಶನಿಯಿಂದ ಬಂದರೆ ಅದು ಪರ್ಮನೆಂಟ್ ಆಗಿ ಇರುತ್ತೆ, ಯಾರು ಕೂಡ ಕಿತ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಅಂತಲೇ ಹೇಳ್ಬೋದು. ಸೊ ನಮ್ಮ ಕಾಲುಗಳಲ್ಲಿ ಯಾವ ಪ್ಲಾನೆಟ್ ಇರುತ್ತೆ? ಶನಿ ಪರಮಾತ್ಮರ ಒಂದು ಇರುವಂತಹ ಸ್ಥಾನ ಏನಾಗಿರುತ್ತೆ, ನಮ್ಮ ಪಾದಗಳಲ್ಲಿ ಇರುತ್ತೆ. ಸೊ ಹೆಣ್ಣು ಮಕ್ಕಳು, ಮನೇಲಿರುವ ಹೆಣ್ಣು ಮಕ್ಕಳು ಎಡಗಾಲಿಗೆ ಪೈರೇಟ್ ಆಗಿರೋದ್ರಿಂದ ಇನ್ನೂ ಕೂಡ ಇದು 10 ಪಟ್ಟು ಕೂಡ ವರ್ಕ್ ಆಗ್ತಾ ಹೋಗುತ್ತೆ. ಇದು ನನ್ನ ಓನ್ ಎಕ್ಸ್ಪೀರಿಯನ್ಸ್ ಕೂಡ. ಹಾಗೆ ಯಾರಿಗೆಲ್ಲ ಈ ಆ್ಯಂಕ್ಲೆಟ್ಸ್ ಬೇಕು ಅನ್ನೋದಾದರೆ ಡಿಸ್ಪ್ಲೇಯಲ್ಲಿ ತೋರಿಸ್ತಿರುವಂತಹ ನಂಬರ್ಗೆ ಬೇಗ ಬುಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಪ್ರತಿಯೊಬ್ಬ ಹೆಣ್ಣು ಮಕ್ಕಳಿಗೂ ಕೂಡ ಇದಕ್ಕೆ ರಾಶಿ ನಕ್ಷತ್ರದ ಅನ್ವಯ ಇಲ್ಲ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತಷ್ಟು ವಿಡಿಯೋದೊಂದಿಗೆ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ.